ಇದೇ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕು ಕಾಟಾ ಕುಸ್ತಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಪೈಲ್ವಾನ್ ಹರ್ಷ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹುಣಸೂರು ನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ 1-12-2024 ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಮುನೇಶ್ವರ ಕಾವಲ್ ಮೈದಾನದಲ್ಲಿ ಉಚಿತ ಕಾಟಾ ಕುಸ್ತಿ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿದೆ. ಕುಸ್ತಿ ಪಂದ್ಯಾವಳಿಗೆ ಹುಬ್ಬಳ್ಳಿ, ಬೆಳಗಾಂ, ಶಿವಮೊಗ್ಗ ಹಾಗೂ ಪಾಲಹಳ್ಳಿಯಿಂದ ಕುಸ್ತಿಪಟುಗಳು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಾದಹಳ್ಳಿ ಮಠದ ಶ್ರೀ ಶಾಂಬಸದ ಶಿವಸ್ವಾಮಿ ವಹಿಸಲಿದ್ದು, ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಶಾಸಕ ಜಿಡಿ ಹರೀಶ್ ಗೌಡ, ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕುಸ್ತಿ ಹಬ್ಬದಲ್ಲಿ ಯುವಕರ ನಡಿಗೆ ಗರಡಿ ಮನೆಗೆ ಎಂಬ ಸದುದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದು, ನಾವುಗಳು ಇದನ್ನ ಹುಣಸೂರು ಹಬ್ಬವಾಗಿ ಆಚರಿಸುತ್ತಿದ್ದು, ಹುಣಸೂರಿನ ಜನತೆ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನ ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ಮನವಿ ಮಾಡಿದರು. ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ದಿನಾಂಕ 1-12-2024 ಡಿಸೆಂಬರ್ ಭಾನುವಾರದಂದು ಮಧ್ಯಾಹ್ನ 1 ಗಂಟೆಗೆ ಕುಸ್ತಿ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಮೈಸೂರು ಜಿಲ್ಲೆ, ಶ್ರೀರಂಗಪಟ್ಟಣ ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕು, ಹುಣಸೂರು ತಾಲೂಕು, ಕ್ಯಾರನಗರ ತಾಲೂಕು ಹಾಗೂ ಹುಬ್ಳಿ ಅಂದರೆ ಇದರಲ್ಲಿ ಹುಣಸೂರು ತಾಲೂಕು, ಶ್ರೀರಂಗಪಟ್ಟಣ, ಕ್ಯಾರನಗರ, ಹುಣಸೂರು, ಸ್ಥಳೀಯ ಹುಣಸೂರಿನಿಂದ ಸುಮಾರು 30 ಜೊತೆ ಕುಸ್ತಿ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಆಗಿರೋದ್ರಿಂದ ಹುಬ್ಳಿನ ಹುಡುಕಲ್ಲು ಹಾಗೂ ಬೆಳಗಾವಿನಿಂದ ಪೈಲ್ವಾನರುಗಳು ಬರ್ತಾ ಇದ್ದಾರೆ. ಈ ಒಂದು ಕುಸ್ತಿ ಪಂದ್ಯಾವಳಿಗೆ ನಿಮ್ಮೆಲ್ಲರ ಹಾಗೂ ಸಹಾಯ ಸಹಕಾರ ಎಲ್ಲ ಬೇಕು ಅಂತ ನಾವು ಈ ಮೂಲಕ ನಮ್ಮ ಒಂದು ಏನು ತಂಡ ಇದ್ದೀವಿ ಅದ್ರ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೀವಿ. ಮೈದಾನ, ನಗರಸಭಾ ಆವರಣ, ಹುಣಸೂರು. ಮೊದಲ ಬಹುಮಾನ 20,000, ಎರಡನೇ ಬಹುಮಾನ 18,000, ಇನ್ನ ಇಲ್ಲ 8,000 ಇಲ್ಲ 8,000. ಸಮಾಧಾನಕರ ಬಹುಮಾನ 8,000, 10,000, ಹಾಗೆ ಒಂದು 5,000ದಿಂದನೂ ಕೊಡ್ತಾ ಇದೆ. ಎಲ್ಲರಿಗೂ ಕೊಡಬೇಕು. ಸಮ ಆಗಲಿ ಎಲ್ಲರಿಗೂ ಕೊಡಲೇಬೇಕು. ಮೊದಲೇ ಅವ್ರಿಗೆ ಒಂದ್ ಜೊತೆ ಮಾರ್ಕ್ಬಿಟ್ಟು ಇನ್ನು ಎರಡನೇ ಜೊತೆ ಅರ್ಧ ಗಂಟೆ, ಎರಡನೇ ಜೊತೆ ಅರ್ಧ ಗಂಟೆ, 2 ಜೊತೆ 20 ನಿಮಿಷ, 2 ಜೊತೆ 1/4 ಗಂಟೆ, ಇನ್ನು ಬಾಕಿಯವೆಲ್ಲ 5 ನಿಮಿಷ 10 ನಿಮಿಷ, ಬಾಕಿಯವೆಲ್ಲ 5 ನಿಮಿಷ 10 ನಿಮಿಷ. ಮಧ್ಯಾಹ್ನ 1 ಗಂಟೆಗೆ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ. ಮತ್ತೆ ಇದು ಕುಸ್ತಿ ಪಂದ್ಯಾವಳಿ ಒನಲು ಬೆಳಕಿನ ಕುಸ್ತಿ ಪಂದ್ಯಾವಳಿ ಸಂಜೆ ಇರ್ತದೆ. ಸಮಯ 1 ಗಂಟೆಗೆ ಸ್ಟಾರ್ಟ್ ಆಗಿ ಸುಮಾರು ಒಂದು 9ರಿಂದ 10 ಗಂಟೆಗೆ ಮುಗಿಯೋ ಒಂದು ಸಮಯ ಇರ್ತದೆ. ಲೈಟಿಂಗ್ ಇರ್ತದೆ. ಇದಕ್ಕೆ ನಮಗೆ ಸಹಕಾರವಾಗಿ ಮಾಜಿ MLAಗಳು ಮತ್ತು ಹಾಲಿ MLA ಮತ್ತು ನಮಗೆ ಉದ್ಯಮಿಗಳು ಅದು ಸುಮಾರು ಜನ ಇದ್ದಾರೆ ಸರ್. ಯಾರು ಅಂತ ಹೇಳ ಸುಮಾರು ಜನ ಬರ್ತಾರೆ. ಉದ್ಯಮಿಗಳು, ಸಮಾಜ ಸೇವಕರು ಹಾಗೂ ನಗರಸಭಾ ಅಧ್ಯಕ್ಷರು ಮಾಡ್ತೀರಾ ಸರ್. ನಗರಸಭಾ ಅಧ್ಯಕ್ಷರು, ಸದಸ್ಯರುಗಳು, ಉಪಾಧ್ಯಕ್ಷರುಗಳು ಎಲ್ಲ ರೆಡಿಯಾಗಿದೆ. ಅಖಾಡೆ ಎಲ್ಲ ರೆಡಿಯಾಗಿದೆ. ಕುರ್ಚಿ ಇದ್ದು ಅಂದ್ರೆ ಲೇಟ್ ಆಗೇ ಆಗ್ತದೆ. 3 ಗಂಟೆ ಸ್ಟಾರ್ಟ್ ಆದ್ರೆ ರಾತ್ರಿ 30 ಜೊತೆ ಅಲ್ವಾ? ವ್ಯವಸ್ಥೆ ಬೇಕೇ ಬೇಕು, ಬೆಳಕು ಆಗುತ್ತಲ್ವಾ? ಆಗುತ್ತೆ ಸರ್.
ತೀರ್ಪುಗಾರರು ಶ್ರೀರಂಗಪಟ್ಟಣ, ನಂಜನಗೂಡು, ಬನ್ನೂರು, ಪಾಲಹಳ್ಳಿ, ಬನ್ನೂರು, ಪಾಲಹಳ್ಳಿ, ಆಮೇಲೆ ಕೆ ಆರ್ ನಗರ, ಆಮೇಲೆ